ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಇದು ಡೇ 5. ಸೊ ಈ ಡೇ 5 ರಿವ್ಯೂ ಮಾಡ್ತಿದ್ದೇವೆ ನಾವು. ಡೇ 5 ಅಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ ತುಂಬಾ ಅಷ್ಟೇನು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿಲ್ಲ, ಸ್ವಲ್ಪ ಬೋರಿಂಗ್ ಇತ್ತು. ಸೊ ಇವತ್ತಿನ ಬಗ್ಗೆ ಏನ್ ಡಿಸ್ಕಸ್ ಮಾಡ್ಬೋದು? ಮೊದಲಿಗೆ ಏನ್ ಹೇಳ್ತೀರಿ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ? ಇಷ್ಟ ಆಯ್ತಾ? ಫಸ್ಟ್ ಆಫ್ ಆಲ್ ನಂಗೆ ಇಷ್ಟನೇ ಆಗಿಲ್ಲ. ಏನಾಗಂದ್ರೆ ಅಂದ್ರೆ ಟಾಸ್ಕ್ ಅಂತೂ ಗೊತ್ತುಂಟಲ್ಲ, ನಿಮ್ಗೆ ಗೊತ್ತುಂಟಲ್ಲ ಟಾಸ್ಕ್ ಅಂತ. ಅಂದ್ರೆ ಜಾಸ್ತಿ ಅಂತೂ ಟಾಸ್ಕ್ ಆಗೇ ಇಲ್ಲ. ಹೌದು. ಈ ಎಂಟೈರ್ ವೀಕ್ ಅಲ್ಲಿ ಆಗಿಲ್ಲ. ಆದ್ರೆ ಇವತ್ತು ಏನಾಯ್ತು ಅಂದ್ರೆ ಈಗ ಥರ್ಡ್ ವೀಕ್ ಅಲ್ಲಿ ಒಂದು ಫೈನಲ್ ಕಂಟೆಸ್ಟ್ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಟಾಸ್ಕ್ ಮಾಡಿದ್ದಾರೆ. ಕರೆಕ್ಟಾ? ಅದಕ್ಕಿಂತ ಮುಂಚೆ ನಂಗೆ ಒಂದು ಮಾತಾಡ್ಬೇಕು ಜ್ಞಾನವೇ ಬಗ್ಗೆ. ಜ್ಞಾನ ಏನಾಯ್ತು ನೋಡಿ, ಅವಳಿಗೊಂದು ಬೇಕಿತ್ತು. ಏನ್ ಬೇಕಿತ್ತು? ಫುಟೇಜ್ ಬೇಕಲ್ಲ. ಫುಟೇಜ್ ಮಾತಾಡುವಾಗ ಈಗ ಅಭಿಷೇಕ್ ಬಂದ. ಅಭಿಷೇಕ್ ಫ್ಲರ್ಟ್ ಮಾಡಿದ್ದು. ಅಭಿಷೇಕ್ ಅದೊಂದು ಅಲ್ಲ, ಅವನಿಗೆ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಅವನಿಗೆ ಫ್ಲರ್ಟ್ ಮಾಡಿ 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 ಸಾಕೈತೆ. ಯಾರಿಗೂ ಕೂಡ ಬಂದಿಲ್ಲ. ಲಾಸ್ಟಿಗೆ ಆಂಟಿ ಬೇಕಾಯ್ತು. ಎಲ್ಲ ಹುಡುಗಿರಿಗೆ ಮಾಡಿ. ಅವಳು ಹೇಳಿದಲ್ಲ, ಹಂಗಾಗಿ ನೀವು ಆಂಟಿ ಲವರ್ ಅಂತ ಹೇಳಿ ಆಯ್ತಲ್ಲ, ಓಪನ್ ಆಂಟಿ ಆದ್ರೂ ಓಕೆ ಅಂತ ಹೇಳಿದ್ದೇನೆ. ಹಾಗಾದ್ರೆ ಎಷ್ಟು ಅವನು ಒಂಥರ ಎಂತ ಹೇಳ್ತಾರೆ, ನಮ್ ತುಳುವಲ್ಲಿ ಹೇಳ್ತಾರೆ ಒಂಥರ ಇರ್ಲಿ ಬಿಡಿ, ಅರ್ಥ ಆಯ್ತು, ವೀಕ್ಷಕರಿಗೆ ಅರ್ಥ ಆಗ್ತದೆ. ಅದರ ಸೈತ್ ಓದ್ತೆ ಬೋಡುತ್ತೆ. ಹಂಗೆ ಬೇಕು ಅವನಿಗೆ. ಈಗ ಏನಾದ್ರು ಬೇಕು, ಯಾವ್ದಾದ್ರು ಓಕೆ, ಹಂಗೆ ಆಗಿದ್ದಾನೆ ಅವನು. ಅವನೇ ಟಾಸ್ಕ್ ಎಲ್ಲ ಬೇರೆ. ಅವನು ಬಿಗ್ ಬಾಸ್ ಬಂದಿದ್ದು ಪ್ರಕಾರ ಮದ್ವೆ ಆಗಲ್ಲ, ಗೊತ್ತು. ಸುಮ್ನೆ ಫ್ಲರ್ಟ್ ಜನರು ಲವ್ ಮಾಡಿದ್ರೆ ನೋಡ್ತಾರೆ ಅಂತ ಹೇಳಿ ಅದು ನೋಡ್ಕೊಂಡು ಬಂದ ಸ್ಕ್ರಿಪ್ಟ್. ಇದು ಸೀಸನ್ 12 ಗೊತ್ತಾಯ್ತು. ಹೌದು. ಮತ್ತೊಂದು ವಿಷಯ, ಮಾಳು ಅವರ ಟಾಸ್ಕ್ ಸೂಪರ್ ಸಾಕತ್ತಾಗಿದೆ. ಇವತ್ತು ಮಾತ್ರ ಅವನು ಗೊತ್ತಾಯ್ತು, ಜನಗಳಿಗೆ ಗೊತ್ತಾಯ್ತು ಇವನು ಟಾಸ್ಕ್ ಇವನ್ ಬೇಕಾದ್ರೆ ಇನ್ ಲೈಫ್ ಲಾಂಗ್ ಹೇಳ್ತೀನಿ ಕೇಳಿ. ಲೈಫ್ ಲಾಂಗ್ ಅಂದ್ರೆ ಬಿಗ್ ಬಾಸ್ ಇರೋ ತನಕ ಇನ್ನು 3 months ಇದೆಯಲ್ಲ, ಅವನನ್ನೇ ತಗೋತಾನೆ. ಯಾಕಂದ್ರೆ ಇವತ್ತು ಹಂಗೆ ಅದು ಸ್ಪೀಡ್ ಹೆಂಗ್ ಗೊತ್ತಾ, ಈಗ ರೌಂಡ್ ಮಾಡಿ ನಾನ್ ತರ ಬೀಳ್ತೀನಿ. ನಾವು 5 ರೌಂಡ್ ಹೋದಾಗ ನನ್ಗೆ ಆಗಲ್ಲ, ಗ್ಯಾರಂಟಿ. ಚೆನ್ನಾಗಿ ಆಟ ಆಡಿದ್ದಾರೆ. ಒಳ್ಳೆ ಅಲ್ಲ, ಕಾಂಪಿಟೇಷನ್ ಕೊಡ್ತೀನಿ, ಆದ್ರೆ ನಾನು ಹೇಳ್ತಿರೋದು ಆತರ ಆಗಲ್ಲ ಬಿಡಿ. ಆಗಲ್ಲ, ಒಳ್ಳೆ ಆಟ ಆಡಿದ್ದಾರೆ. ಮಾತಾಡ್ಲಿಕ್ಕೆ ಒಂದು ಅದೇ ನನ್ಗೆ ಬೇಜಾರಾಗಿದೆ ಇವತ್ತು. ನನ್ಗೆ ಬೇಜಾರಾಗಿದೆ ಇವತ್ತು. ಕರಿಬಸಪ್ಪ ಮಾತಿಂತ ಪಾಪ ಮಾರೆ ಅವರು. ಅಲ್ಲ, ಅವ್ರು ಏನ್ ಗೊತ್ತಾ, ಫಿಸಿಕಲ್ ಟಾಸ್ಕ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನನ್ಗೆ ಇದೆಲ್ಲ ಸಿಲ್ಲಿ ಜಿಮ್ ಅಲ್ಲೆಲ್ಲ ಮಾಡ, ಅದು ಆಗಲ್ಲ. ಜಿಮ್ ಅಲ್ಲಿ ಏನು ಈ ತರ ಮಾಡ್ಬೋದು ಒಂಥರ. ಅವ್ರು ಸುತ್ತು ಬರ್ಲಿಕ್ಕೆ ಬಾರಿ ಸ್ಲೋ. ಸುತ್ತು ಬರ್ಲಿಕ್ಕೆ 53 ಏಜ್ ಆಯ್ತಲ್ಲ ಮಾರೆ, ಎಂತ ಮಾಡ್ತಾರೆ ಅವರು? ಅದು ಸುತ್ತು ವಾಪಸ್ ಉಲ್ಟ. ಅವ್ರು ನನ್ ಪ್ರಕಾರ ಅವ್ರಿಗೆ ಕನ್ಫ್ಯೂಷನ್ ಆಗಿದ್ದಾರೆ. ಅಂದ್ರೆ ಅಲ್ಲಿ ಏನಾಗಿದೆ ಕಟ್ಟಿದ್ದಾರೆ ಕೂಡ. ಅವನು ಚಂದ್ರಪ್ರಭು ಇದ್ದಾರಲ್ಲ, ಅವರು ತಗೊಂಡಿದ್ದಾರೆ. ತಗೊಂಡ್ಮೇಲೆ ಅವರೇ ಕನ್ಫ್ಯೂಷನ್ ಆಗಿ ಇವರಿಗೆ ಒಂದು ಟಾರ್ಚರ್ ಕೊಟ್ಟಾಗೆ ಆಗಿದೆ ಅವರಿಗೆ. ಪಾಪ ಜನ, ಪಾಪ, ತುಂಬಾ ಪಾಪ. ಅವರಿಗೆ ಬಿಗ್ ಬಾಸ್ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರು ಏನ್ ಗೊತ್ತಾ, ನಾನು ನೋಡಿದೀನಿ. ಫಸ್ಟ್ ಆಫ್ ಆಲ್ ನಾನು ಅವ್ರದ್ದು ವಿಡಿಯೋಸ್ ಅಲ್ಲಿ ನೋಡಿದೀನಿ. ಹೆಂಗೆ ಗೊತ್ತಾ, ಅವ್ರ ಒಂಥರ ಸೊಸೈಟಿಗೆ ಒಂಥರ ಮೆಸೇಜ್ ಕೊಡ್ತಾರೆ, ಮಾತಾಡ್ತಾರೆ. ಅವ್ರ ಸಾಧನೆ ಭಯಂಕರ. ಸಾಧನೆ ಇರ್ಬೋದು, ಸಾಧನೆ ಬಗ್ಗೆ ನಾವು ಮಾತಾಡಲ್ಲ. ಸಾಧನೆ ನಾನು ಮಾತಾಡಲ್ಲ. ಚೆನ್ನಾಗಿದ್ದಾರೆ. ಅಲ್ಲ, ನಾವು ಅಷ್ಟು ಮುಂದುವರೆದಿಲ್ಲ, ನಾವು ಅಷ್ಟೇನು ಆ ವ್ಯಾಲ್ಯೂ ನಾವು ಬಂದಿಲ್ಲ ನಾವು. ಅರ್ಥ ಆಯ್ತಾ? ಹಂಗಿರುವಾಗ ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಬಿಗ್ ಬಾಸ್ ನೋಡೋ ಕಾಮಿಡಿ ತರ ಅಷ್ಟೇ. ಟ್ರೋಲ್ ಮಾಡ್ತಿದ್ದಾರೆ ಅವ್ರನ್ನೆಲ್ಲ. ಟ್ರೋಲ್ ಮಾಡ್ಲಿ, ಟ್ರೋಲ್ ಮಾಡಿದ್ರೆ ಅಲ್ವಾ ಜನಗಳು ಬಿಲೀವ್. ಸತೀಶ್ ಡಾಗ್ ಸತೀಶ್ ಹೇಳ್ಬಾರ್ದಂತೆ ಮಾರೆ ಅವ್ರಿಗೆ. ನಾನೇ ಮಾತಾಡಿದ್ದೀನಿ ಮಾರೆ, ನನ್ಗೇನೆ ಏನಾದ್ರು ಮಾತಾಡ್ತಾರ ಮಾರೆ ಅವ್ರಿಗೆ. ಡಾಗ್ ಸತೀಶ್ ಹೇಳ್ಲಿಕ್ಕಿಲ್ಲ. ಬಟ್ ಬಿಗ್ ಬಾಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಡಾಗ್ ಸತೀಶ್ ಅಂತಾನೆ ಅಲ್ಲ. ಧನುಷ್ ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ. ನಾವು ಡಾಗ್ ಅಂದ್ರೆ ನಿಜವಾಗಿ ಬಿಗ್ ಬಾಸ್ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿದಾರೆ ಅವರು, ಡಾಗ್ ಸತೀಶ್ ಅವ್ರು ಬಂದಿದ್ದೆ ಅದರಿಂದಾಗಿ ಅವರು ಒಳ್ಳೆ ಸ್ಟ್ಯಾಂಡರ್ಡ್ ಬಂದಾರೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಅವರು ನಾಯಿ ಅಂತಲ್ಲ, ಡಾಗ್ ಅಲ್ಲಿ. ಆಗ ಧನುಷ್ ಆತರ ಹೇಳಿದಾರೆ ಅಂತ ಕಾಣುತ್ತೆ. ಅವ್ರಿಗೆ ಬೇಜಾರಾಗಿದೆ. ಅಲ್ಲ, ನಾವು ಆತರ ಹೇಳಿಲ್ಲ. ನಾವು ಅವ್ರು ಡಾಗ್ ಸತೀಶ್ ಅಂದ್ರೆ ಡಾಗ್ ಇಂದ ಬಂದಿಲ್ಲ. ಹಾಗಾದ್ರೆ ಅವ್ರಿಗೆ ಒಂದು ಒಬ್ರುಗ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಯೂಟ್ಯೂಬ್ ಇಂದ ಫೇಮಸ್ ಆಗಿದ್ರೆ ಅನ್ಕೊಳ್ಳಿ, ಯೂಟ್ಯೂಬ್ ಅಂತಾನೆ ಹೇಳ್ಬೇಕಲ್ವಾ. ಹಂಗಾಗಿ ನಾವು ಡಾಗ್ ಅಂತ ಹೇಳಿದೇವೆ. ಅದೊಂದವರಿಗೆ ಚೆನ್ನಾಗಿ ಆಟ ಆಡಿದ್ದಾರೆ ಮಾತ್ರ ಇವರು. ಅವ್ರಿಗೆ ಬೇಜಾರು, ನಮ್ಮಿಂದ ಆಗಿಲ್ಲ. ಧನುಷ್ ಬಿಗ್ ಬಾಸ್ ಅಲ್ಲಿ ಧನುಷ್ ಹೇಳಿದ್ರೆ, ಧನುಷ್ ಅದನ್ನು ಕೂಡ ಕನ್ವಿನ್ಸ್ ಮಾಡಿ ಬಂದಾರೆ, ಅದ್ರ ಕೇಳಿಲ್ಲ. ಹೌದು. ನೆಕ್ಸ್ಟ್ ಅಶ್ವಿ, ಇವತ್ತು ರಾಜಮಾತೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ರಾಜಮಾತೆ ನನ್ನ ಪ್ರಕಾರ ಇವತ್ತು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು. ಅವರಿಗೆ ಸ್ವಲ್ಪ ವಿರಮ ಇತ್ತಲ್ಲ ಇವತ್ತು. ರಾಜಮಾತೆ ಫುಟೇಜ್ ಎಲ್ಲ. ರಾಜಮಾತೆ ಗೊತ್ತಿಲ್ಲ.
ಅದು ಟಾಸ್ಕ್ ಅದು ಗೊತ್ತಿಲ್ಲ. Task ಅವರು ಅದು- ಏನ್ ಗೊತ್ತಾ, ಟೈಮ್ಸ್ ಅವರು ಏನಾಗ್ತಾರೆ ಗೊತ್ತಾ, ಅವ್ರು ಒಳಗೆ ಹೋಗಿ ಸುಮ್ನೆ, ಈಗ ರಾಜ ಮಾತಿಗೆ ಸ್ವಲ್ಪ ಟೈಮ್ ಬೇಕು ಅಂದ್ರೆ ಹಂಗಾಗಿ ಅವ್ರು ಒಳಗೆ ಹೋಗಿ ಸುಮ್ನೆ ಒಂಥರ ಧ್ಯಾನ ಮಾಡ್ಕೊಂಡು ಧ್ಯಾನ ಆಗಿರ್ಬೋದು. ಸೊ ಹಾಗೂ ಕಾಕ್ರೋಚ್ ಅವರು ಇವತ್ತು ಜನರ ಯಾರೆಲ್ಲ ಹೆಂಗೆ ಅಂತ ನೋಡ್ಕೊಂಡು ಹೋಗುದಾದ್ರೆ ಕಾಕ್ರೋಚ್ ಸುದ್ದಿ ಅವರು ಫೈನಲಿಸ್ಟ್ ಆದ್ರು. ಫೈನಲಿಸ್ಟ್ ಆದ್ರು ಯಾರಿಂದ? ಮಾಳುವನ್ನು ಫಸ್ಟ್ ಗೆ ಮಾಲುನ ಚಲ್ ಮಾಡಿದ್ರು ಜನಗಳು. ಹೌದು. ಅಂದ್ರೆ ಟಾಸ್ಕ್ ವಿಚಾರ ಬಂದಾಗ ಮಾಲು ಸಖತ್ತಾಗಿದೆ. ನೆಕ್ಸ್ಟ್ ಕಾವ್ಯ ಗಿಲ್ ಜೊತೆ ಅವರನ್ನ ತಗೊಂಡಿಲ್ಲ ಬಿಡಿ. ಇವನು ಅಮಿತ್ ಹೇಳ್ತಾನೆ ಒಂದು ಡೈಲಾಗ್ ಕಾವ್ಯಗೆ, ಕಾವ್ಯ ಈಗ ಬೇಕಂತಾನೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ನನ್ ಪ್ರಕಾರ ಕಾವ್ಯ ಓವರ್ ಆಕ್ಟಿಂಗ್ ಮಾಡ್ದಾಗಿಲ್ಲ, ಗಿಲ್ಲಿ ಜೊತೆ ಸೇರಿ ಓವರ್ ಆಕ್ಟಿಂಗ್ ಅಂತ ಇಲ್ಲ. ಗಿಲ್ಲಿ ಅವನು ಕಾಮಿಡಿ ಮಾಡ್ತಾನಲ್ಲ, ಅವನಿಗೆ ಒಂದು ಸಪೋರ್ಟ್ ಬೇಕು. ಹಂಗೆ ಅವ್ರು ಇದ್ದಾರೆ. ಅಮಿತ್ ಹೇಳಿದ ಅದು ಇಂಡಿವಿಜುವಲ್ ಆಗಿ ಬಂದಾಗ ಗೊತ್ತಾಗುತ್ತೆ ನಮಗೆ ಬಿಡಿ. ಗಿಲ್ಲಿ ನಟ ಜಾನ್ವಿದ ಆಯ್ತು, ಮತ್ತೆ ಚಂದ್ರಪ್ರಭಾ ಓಕೆ ಚೆನ್ನಾಗಿ, ಮಂಜು ಭಾಷಣ. ಇನ್ನು ಇವನು ಅಮಿತ್ ಚೆನ್ನಾಗಿ ಆಟ ಆಡ್ರು. ಅಮಿತ್ ನಾವ್ ಅನ್ಕೊಂಡದ್ದು ಏನ್ ಮಾತಾಡಲ್ಲ ಅಂತ ಹೇಳಿ ಅಲ್ಲ, ಕರಿವಾಸ ಅವ್ರ ಜೊತೆ ಇರ್ತಾರಲ್ಲ ಅಮಿತ್ ಆರ್ಜೆ. ನಮ್ಗೆ ಅವ್ರಿಗೆ ನೇಮ್ ಗೊತ್ತಾಗಲ್ಲ. ಆರ್ಜೆ ಅಮಿತ್ ಅವ್ರ ಹೆಸರು. ಅವ್ರು ಇವತ್ತು ಚೆನ್ನಾಗಿ ಹೇಳಿದ್ದಾರೆ ಪಾಯಿಂಟ್. ನನಗೆ ಎಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಅವ್ರು ಏನಾಗಿದೆ ಗೊತ್ತಾ, ಅವ್ರೀಗ ಏನಾಗಿದೆ, ಈಗ ಕರಿವಾಸ ಜೊತೆ ಇದ್ಕೊಂಡು ಅವ್ರಿಗೆ ಎಂತಾರೆ ಒಂಥರ ಕೋಡಿಯಲ್ಲಿ, ಅಂದ್ರೆ ನಾವು ಕೋಡಿಯಲ್ಲಿ ಎಂತ ಹೇಳ್ತೀರಿ, ಒಂದು ಮೂಲೆಯಲ್ಲಿ ಕೂತಾಗ ಫೂಟೇಜ್ ಇಲ್ಲ ಅವರಿಗೆ. ಅವರಿಗೆ ಬೇರೆ ಎಲ್ಲ ಬೇಜಾರಾಗಿ ಹೋಗಿದೆ ಅವ್ರಿಗೆ, ಗೊತ್ತಾಗಿದೆ ಗ್ರೂಪಿಸಮ್ ಆಗಿದೆ, ನಾನು ಏನು ಮಾತಾಡೋದು ಇನ್ವೆಸ್ಟ್ ಅಂತ ಗೊತ್ತಾಗಿದೆ. ಇದಕ್ಕೆ ಹಗ್ಗ ಇರ್ಲಿಲ್ಲ ಅಂದ್ರೆ, ಜಂಟಿ ಇಲ್ಲದಿದ್ರೆ ಅಮಿತ್ ಹೋಗಿ ಎಲ್ಲರ ಹುಡುಗಿರ ನೀವ್ ಹೇಳಿ, ಅವನು ರೇಡಿಯೋ ಜಾಕಿ ಅಂತ ಹೇಳ್ತಾರೆ ಕರೆಕ್ಟ್. ಹಂಗಿರುವಾಗ ಅವ್ರಿಗೆ ಎಲ್ಲರ ಹತ್ರ ಮಾತಾಡ್ತಾರೆ ಅವ್ರು. ಪಾಪ ಕರಿಬಸವನಿಂದಾಗಿ ಅಮಿತ್ ಅಲ್ಲ, ಕರಿಬಸವನ್ ಹೇಳ್ಲಿಕ್ಕೆ ಆಗಲ್ಲ, ನಾವು ಜಡ್ಜ್ ಮಾಡ್ಲಿಕ್ಕೆ 1 week ಅಲ್ಲಿ ಹೆಂಗೆ ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ, ಚೇಂಜಸ್ ಆಗ್ಬೋದಲ್ಲ. ಮಲ್ಲಮ್ಮಂದು ಫುಟೇಜ್ ಸಿಕ್ತು ಇವತ್ತು. ಅಶ್ವಿನಿ ಅದೇ ನನ್ಗೆ ಮಲ್ಲಮ್ಮಂದು ಇವತ್ತು ವಿಷಯ ಆಗಿದೆ ಅಂದ್ರೆ, ಇವತ್ತು ನನ್ಗೆ ಒಂದು ಖುಷಿ ಅಲ್ಲ, ಒಂಥರ ಕಾಮಿಡಿ ಆಯ್ತು. ಏನ್ ಗೊತ್ತಾ, ಮಲ್ಲಮ್ಮ ಯಾರನ್ನು ಗಿಲ್ಲಿನೇ ಇವತ್ತು ನೋಟೆಡ್ ಮಲ್ಲಮ್ಮ ಗೊತ್ತುಂಟು, ಅದು ಅಲ್ಲಿಂದು ಒಂಥರ ಏನ್ ಗೊತ್ತಾ, ಈಗ ಗಿಲ್ಲಿ ಬಂದ್ಬಿಟ್ಟು ನಮ್ಮನ್ನ ನಾಮಿನೇಟ್ ಮಾಡಿದ್ರಲ್ಲ, ನಾನು ಇವತ್ತು ಹೋಗ್ತೀನಿ ಅಂತ. ಚೆನ್ನಾಗಿತ್ತು ಒಂಥರ ಕಂಟೆಂಟ್ ಅಲ್ಲ ಅದು. ಗಿಲ್ಲಿ ಒಳ್ಳೆ ನಟ, ಒಳ್ಳೆ ನಟ, ಸಖತ್ತಾಗಿ ಈ ವಾರದಲ್ಲಿ ಫುಲ್ ಫುಟೇಜ್ ಕೊಟ್ಟಿದ್ದಾನೆ. ಸೊ ಧ್ರುವ ಅಂತದ್ದು ಆಯ್ತು ಬಿಡಿ. ಮಾಳು, ಸ್ಪಂದನ ನಾನು ಸುಮ್ನೆ ಸೇವ್ ಮಾಡ್ತಿದ್ದಾರೆ ಎಲ್ಲ ಸೇರಿ. ಸ್ಪಂದನ ನನ್ ಪ್ರಕಾರ ನೋಡುವಾಗ ಉಂಟಲ್ಲ, ಅಲ್ಲ ಮಾಲು ಇಲ್ಲ ಅಂದ್ರೆ ಸ್ಪಂದನ ವೇಸ್ಟ್. ಮಾತಾಡಿ ಅಲ್ಲ, ನಾವೀಗ ಏನ್ ಗೊತ್ತಾ, ಕರೆಕ್ಟ್ ನಮ್ದು ಏನಿದೆಯೋ ಅದನ್ನ ತೋರಿಸ್ಬೇಕು, ಓಕೆ. ಆದ್ರೆ ನಾನು ಎಂತ ಹೇಳುದಂದ್ರೆ, ಅಲ್ಲಿ ಈಗ ಒಂದು ಟಾಸ್ಕ್ ಅಂತ ಬರುತ್ತೆ. ಟಾಸ್ಕ್ ಬಂದಾಗ ನಾವು ಫಾರ್ ಎಕ್ಸಾಂಪಲ್ ಈಗ ಮಾಲ್ ಏನಕ್ಕೆ ಚೂಸ್ ಮಾಡಿದ್ಲು, ಅವಳಿ ಮಾಡ್ಬೋದಿತ್ತಲ್ಲ, ಏನಿಗೆ ಮಾಡಿಲ್ಲ ಅವಳು, ಗೊತ್ತಾಗ್ಬೇಕಲ್ಲ. ನಾನು ಮಾಡಲ್ಲ ಅಂತ ಅವಳಿಗೆ ಗೊತ್ತುಂಟು ಫಸ್ಟ್ ಗೆ. ಚೆನ್ನಾಯ್ತಾ, ಇವತ್ತು ಒಂದು ಎಪಿಸೋಡ್ ಅಲ್ಲಿ ಹೀರೋ ಆಗಿದ್ದು ಮಾಳು ಅಂತ ಹೇಳ್ಬೋದು. ಮಾಡು, ಆದ್ರೆ ಕೂಡ ಅವನನ್ನು ಮಾತಾಡ್ಬೇಕು. ಅದು ಆ ಮೂಮೆಂಟ್ ಅಲ್ಲಿ ಅವನನ್ನು ವಿಶ್ ಮಾಡೋದು ವಿನಃ ಮತ್ತೆ ಅವನು ಸೈಲೆಂಟ್ ಆಗ್ತಾನೆ. ಸೊ ಇವತ್ತು ಡೇ 5 ರಿವ್ಯೂ ಇದು. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇವೆ. ಅಲ್ಲಿವರೆಗೆ ನಮ್ದೊಂದು ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.